ನಮಸ್ತೆ ಸ್ನೇಹಿತರೆ, ಇವತ್ತು ಅಧಿಕ ಮಾಸದ ಜ್ಯೇಷ್ಠ ಹುಣ್ಣಿಮೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ಬಂದಿದೆ, ಯಾವ ದಿನ ಆರಂಭವಾಗಿ ಯಾವ ದಿನ ಮುಕ್ತಾಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈ ಅಧಿಕ ಮಾಸ ನಡೀತಾ ಇರೋದ್ರಿಂದ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಮಾಸ ಹುಣ್ಣಿಮೆ ಅಂತ ಹೇಳಲಾಗುತ್ತೆ. ಇದು ನಮಗೆ ಮೇ 30 ಆರಂಭವಾಗುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 11:55 ಶನಿವಾರನೇ ನಮಗೆ ಶುರುವಾಗುತ್ತೆ ಹುಣ್ಣಿಮೆ. ಮುಕ್ತಾಯವಾಗೋದು ಭಾನುವಾರ ಮೇ 31 2:14 ಮುಕ್ತಾಯವಾಗುತ್ತೆ. ಇದು ನಮಗೆ ಚಂದ್ರ ದರ್ಶನ ಯಾವಾಗಿದೆ ಅಂತ ನೋಡೋದಾದರೆ ನೀವು 30ನೇ ತಾರೀಕಿನೇ ಚಂದ್ರ ದರ್ಶನ ಮಾಡಬೇಕಾಗುತ್ತೆ. ಶನಿವಾರನೇ ರಾತ್ರಿ ಚಂದ್ರ ದರ್ಶನ, ಯಾಕಂದರೆ ಭಾನುವಾರ ಮಧ್ಯಾಹ್ನನೇ ಹುಣ್ಣಿಮೆ ಮುಕ್ತಾಯವಾಗೋದ್ರಿಂದ ಶನಿವಾರ ಸಾಯಂಕಾಲನೇ ನೀವು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕಾಗುತ್ತೆ. ಹುಣ್ಣಿಮೆ ಯಾವ ರೀತಿ ಪೂಜೆ ಮಾಡಬಹುದು ಅಂತ ನೋಡ್ತಾ ಹೋದರೆ, ನೀವು ಮಾಮೂಲಿ ತಿಂಗಳು ಯಾವ ಥರ ಹುಣ್ಣಿಮೆ ಬಂದಾಗ 15 ದಿನಕ್ಕೊಂದು ಸತಿ ನೀವು ಹುಣ್ಣಿಮೆ ಅಮಾವಾಸ್ಯೆ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆಯನ್ನು ಮಾಡಿ ಸರಳವಾಗಿಯೇ ಮಾಡಬಹುದು. ಇದು ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ನೀವು ಸ್ವಲ್ಪ ಸತ್ಯನಾರಾಯಣ ಪೂಜೆ ಮಾಡೋದಾಗಲಿ, ಈ ತುಂಬ ಫಲದಾಯಕವಾದಂತಹ ಪೂಜೆ ಅಂತಂದರೆ ಸತ್ಯನಾರಾಯಣ ಪೂಜೆ. ಅದು ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಮನೆಗೆ ಒಳ್ಳೆಯದಾಗುತ್ತೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ, ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ದೂರ ಆಗುತ್ತೆ. ನಮ್ಮ ಕೈಲಾಗಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸೋದು, ಇಲ್ಲ ನಾವು ಮಾಡ್ಕೊಂಬಂದಿಲ್ಲ ಅಂತಂದರೆ ದೇವಸ್ಥಾನಗಳಲ್ಲಿ ಈ ಮಾಸದಲ್ಲಿ ಅಧಿಕವಾಗಿ ಸತ್ಯನಾರಾಯಣ ಪೂಜೆ ಎಲ್ಲ ವಿಷ್ಣು ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು ಎಷ್ಟಿರುತ್ತೋ ಅಷ್ಟು ಅಲ್ಲಿ ಕೊಟ್ಬಿಟ್ಟು ನಾವು ಅದರಲ್ಲಿ ಭಾಗಿಯಾಗಿ ಅಧಿಕ ಮಾಸದಲ್ಲಿ ಬರತಕ್ಕಂಥ ಈ ಸತ್ಯನಾರಾಯಣ ಪೂಜೆಯನ್ನು ಕಥೆ ಪುರಾಣಗಳನ್ನು ತಿಳ್ಕೊಂಡು ಅಲ್ಲಿ ದೇವಸ್ಥಾನಗಳೇ ಮಾಡ್ತಿರ್ತಾರೆ ಪೂಜೆ, ಸತ್ಯನಾರಾಯಣ ಪೂಜೆ. ಅಲ್ಲಿ ನೀವು ಭಾಗವಹಿಸಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಬಂದು ಪ್ರಸಾದವನ್ನು ಮನೆಗೆ ತಂದು ಬೇಕಾದ್ರೆ ನೀವು ಎಲ್ಲರೂ ಮನೆ ಮಂದಿ ಎಲ್ಲ ಹಂಚ್ಕೊಂಡು ತಿನ್ಬೋದು. ಅವತ್ತು ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಈಗ ಹುಣ್ಣಿಮೆಗೆ ಬಂದರೆ ನೀವು ಶನಿವಾರನೇ ಹುಣ್ಣಿಮೆ ಮಾಡ್ಬೋದು, ಇಲ್ಲ ನಾವು ಶನಿವಾರ ಮಾಡೋಕ್ಕಾಗಲ್ಲ ಅಂದರೆ ಭಾನುವಾರನೂ ಮಾಡ್ಬೋದು. ಆದಷ್ಟು ಮಧ್ಯಾಹ್ನದೊಳಗೆ ರಾಹುಕಾಲ ನೋಡ್ಕೊಂಬಿಟ್ಟು ಮಧ್ಯಾಹ್ನದೊಳಗೆ ನೀವು ಹುಣ್ಣಿಮೆ ಪೂಜೆಯನ್ನು ಮುಗಿಸ್ಕೊಂಬಿಡಿ. ಚಂದ್ರದ ಕಾಣಿಸೋದು ಶನಿವಾರ ರಾತ್ರಿ 6:40 ನೀವು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯ ಕೂಡ ಸಲ್ಲಿಸಬಹುದು. ಈ ಹುಣ್ಣಿಮೆಯಲ್ಲಿ ಜಾಸ್ತಿ ಈ ಪೂಜೆ ಮಾಡೋದಾದರೆ ಲಕ್ಷ್ಮಿಗೆ ಜಾಸ್ತಿ ಪೂಜೆ ಮಾಡ್ತಾರೆ. ಹೆಣ್ಣು ದೇವತೆಗೆ ಜಾಸ್ತಿ ಹುಣ್ಣಿಮೆಯಲ್ಲಿ ಪೂಜೆ ಮಾಡುವಂತಹದ್ದು ಲಕ್ಷ್ಮೀ ಪೂಜೆ. ಅವತ್ತು ಶನಿವಾರ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ 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 ಒಳ್ಳೆಯದು. ನಿಮ್ಮ ಮನೆಗೆ ಲಕ್ಷ್ಮಿ ಇರುವಂತಹದ್ದು. ಈ ಅಧಿಕ ಮಾಸದಲ್ಲಿ ಹುಣ್ಣಿಮೆ ಬರೋದ್ರಿಂದ ಈ ಹುಣ್ಣಿಮೆ ದಿನ 33 ಈ ಮಾಸದಲ್ಲಿ 33 ದಾನವನ್ನು ಮಾಡಬೇಕು. ನೀವು ಏನೇ ಕೊಟ್ಟರು 33 ಕೊಟ್ಟರೆ ಅದು ನಿಮಗೆ ದುಪ್ಪಟ್ಟು ಅಧಿಕವಾಗಿ ಈ ಅಧಿಕ ಮಾಸದಲ್ಲಿ ನಿಮಗೆ ಲಾಭವನ್ನು ತರ್ತಕ್ಕಂಥದ್ದು. ಅದಕ್ಕೆ ಏನು ಮಾಡಿದರೂ 33 ಕೊಡಬೇಕು. ನೀವು ಏನೋ ಒಂದು ಕಾರ್ಯ ಮಾಡಿದ್ರು 33 ಕಾರ್ಯ, ಏನೋ ಒಂದು ದಾನ ಕೊಟ್ಟರು 33 ಸಂಖ್ಯೆಯಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಈ ಹುಣ್ಣಿಮೆಯಲ್ಲಿ ವಿಶೇಷವಾದದ್ದು 33 ತುಪ್ಪದ ದೀಪಗಳನ್ನು ಹಚ್ಚುವಂಥದ್ದು ಮನೆಯಲ್ಲಿ ಲಕ್ಷ್ಮಿಗೆ ಸಾಯಂಕಾಲ, ಇಲ್ಲ ವಿಷ್ಣು ದೇವಸ್ಥಾನ, ನಿಮ್ಮ ಮನೆಯಲ್ಲಿ ಯಾವ ಮನೆ ದೇವರಿಗೆ, ಯಾವುದೋ ಒಂದು ದೇವರು ನಿಮ್ಮ ಮನೇಲಿ ಇರತಕ್ಕಂಥ ದೇವರಿಗೆ 33 ತುಪ್ಪದ ದೀಪವನ್ನು ಹಚ್ಚುವಂಥದ್ದು. 33 ನಿಮ್ಮ ಹತ್ರ ದೀಪಗಳು ಇಲ್ಲ, ನಮ್ಗೆ ಕೊಂಡ್ಕೊಳಕ್ಕಾಗಲ್ಲ ಅಂತ ಅನ್ನೋರು ಹಳೇದಿದ್ರೂ ಯೂಸ್ ಮಾಡ್ಬೋದು, ಅದು ವಾಶ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲ ಅದಾಗಲ್ಲ ಅಂದರೆ 33 ಬತ್ತಿಗಳನ್ನು ಮಾಡಿಬಿಟ್ಟು, ಇಲ್ಲ ಅಂಗಡಿಯಲ್ಲೂ ಸಿಗುತ್ತೆ 33 ಇರುವಂತಹದ್ದು ಒಂದು ಬತ್ತಿ ಫುಲ್ ಸಿಗುತ್ತೆ. ಇಲ್ಲ ನೀವೇ 33 ಬತ್ತಿಗಳನ್ನು ಮಾಡಿಬಿಟ್ಟು ಆ ದಿನ ಸಾಯಂಕಾಲ ಏನು ಮಾಡಬೇಕು, ಲಕ್ಷ್ಮಿ ಹೆಸರು ಹೇಳ್ಕೊಂಡು ಒಂದು ರಂಗೋಲಿಯನ್ನು ಹಾಕಿ ದೇವರ ಮುಂದೆ ಅಂದರೆ ಒಂದು ದೊಡ್ಡ ದೀಪ ತೊಗೊಳ್ಳಿ, ಅದರಲ್ಲಿ ತುಪ್ಪ ಹಾಕ್ಬಿಟ್ಟು 33 ಬತ್ತಿಯನ್ನು ಇಡುವಂಥದ್ದು. ಒಂದು ಬತ್ತಿಯನ್ನಾಗಿ ಮಾಡಿ 33ದ್ದು. ಇಲ್ಲ ಅಂಗಡಿಯಲ್ಲಾದರೂ ತೊಗೊಂಡು ಬರ್ಬೋದು. ಇಲ್ಲ ನಿಮ್ಮ ಹತ್ರ ನೀವು ಕೊಂಡ್ಕೋಬೋದು ಅಂದರೆ 33 ದೀಪಗಳನ್ನೇ ಚಿಕ್ಕ ದೀಪಗಳನ್ನು ತೊಗೊಂಡು ಅದ್ರಲ್ಲಿ ತುಪ್ಪ ಹಾಕಿಬಿಟ್ಟು 33 ಸಂಖ್ಯೆಯಲ್ಲಿ ಬರುವ ಹಾಗೆ ರಂಗೋಲಿನ ಬಿಟ್ಟು ಅದರ ಮೇಲೆ ಇಟ್ಟು ಲಕ್ಷ್ಮಿ ಹೆಸರು ಹೇಳ್ಕೊಂಡು, ಎಸ್ಪೆಷಲಿ ಲಕ್ಷ್ಮಿ ಹೆಸರೇ ಹೇಳ್ಕೊಂಡು ಆ ದೀಪಗಳನ್ನು ಬೆಳಗುವಂಥದ್ದು ದೇವರಿಗೆ. ಇದರಿಂದ ಮಾಡೋದ್ರಿಂದ ನಿಮಗೆ ಅಧಿಕ ಮಾಸದಲ್ಲಿ ನೀವು ಏನು ಪುಣ್ಯ ಲಭಿಸುತ್ತೆ. ಒಂದೊಂದು ಪೂಜೆಯಲ್ಲೂ ಅಧಿಕ ಮಾಸಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಈ ಪೂಜೆನ
ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನಾದರೂ ದುಡ್ಡು ಕಾಸಿನ ಸಮಸ್ಯೆ ಆಗಲಿ ಇದ್ದರೆ, ಆರೋಗ್ಯ ಸಮಸ್ಯೆಗಳು ಇದ್ದರೆ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ. ಆಮೇಲೆ ನೀವು 33ರಲ್ಲಿ ಸಂಖ್ಯೆಯಲ್ಲಿ ನೀವು ಏನೇ ಒಂದು ದಾನ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ ಮಾಡಿದರೆ ನಿಮಗೆ ದುಪ್ಪಟ್ಟಾಗುತ್ತೆ, ಅಧಿಕವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಾಗಿತ್ತು ಈ ಹುಣ್ಣಿಮೆಯ ವಿಶೇಷ ಪೂಜೆ. ಹುಣ್ಣಿಮೆಯ ಜೊತೆಗೆ ಈ 33 ತುಪ್ಪದ ದೀಪಗಳನ್ನು ಹಚ್ಚೋದು ಯಾರು ಮರೆಯೋಕ್ಕೆ ಹೋಗಬೇಡಿ. ಲಕ್ಷ್ಮಿಯ ಹೆಸರು ಹೇಳ್ಕೊಂಡು ಈ ತುಪ್ಪದ ದೀಪಗಳನ್ನು ಹಚ್ಚಿದರೆ, ಬೆಳಗಿದ್ರೆ ಲಕ್ಷ್ಮಿಗೆ ತುಂಬ ಒಳ್ಳೆಯದಾಗುತ್ತೆ. ಗೋಧೂಳಿ ಸಮಯದಲ್ಲಿ ಅಂದರೆ ಸಾಯಂಕಾಲ ಸಮಯದಲ್ಲಿ ಈ ದೀಪಗಳನ್ನು ಬೆಳಗಿ ಆಮೇಲೆ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟ ಮೇಲೆ ನಿಮ್ಮ ಹುಣ್ಣಿಮೆ ಮುಕ್ತಾಯವಾಗುತ್ತೆ. ಈ ಹುಣ್ಣಿಮೆ ಈ ರೀತಿ ನೀವು ಪೂಜೆ ಮಾಡ್ಕೊಂಡಿದ್ದೆ ಆದರೆ ಆಯುರ ಆರೋಗ್ಯ ಐಶ್ವರ್ಯ ಆಗಲಿ, ಹಣಕಾಸಿನ ತೊಂದರೆಗಳು ಏನಾದರೂ ಇದ್ದರೆ ನಿಮಗೆ ಅದರಿಂದ ದೂರವಾಗುತ್ತೆ, ಸಮಸ್ಯೆಗಳಿಂದ ದೂರ ಬರ್ತೀರ. ಇದಾಗಿತ್ತು ಈ ವಿಡಿಯೋದ ಈ ಹುಣ್ಣಿಮೆಯ ಅಧಿಕ ಮಾಸದ ಹುಣ್ಣಿಮೆ, ಜ್ಯೇಷ್ಠ ಹುಣ್ಣಿಮೆಯ ವಿಡಿಯೋ. ಮತ್ತೆ ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಮುಂದಿನ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.